ಇನ್ನು ಕಾಂಗ್ರೆಸ್ ಪದಾಧಿಕಾರಿಗಳ ಸಭೆ ಕರೆದಂತ ಡಿಸಿಎಂ ಡಿಕೆ ಕೆಲವೇ ಕ್ಷಣಗಳಲ್ಲಿ ಈ ಪದಾಧಿಕಾರಿಗಳ ಸಭೆ ನಡೆಯುತ್ತೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಪೈಪೋಟಿ ಬೆನ್ನಲ್ಲೇ ಈಗ ಚರ್ಚೆ ಜೋರಾಗ್ತಿದೆ. ಈ ಮೀಟಿಂಗ್ ಯಾಕೆ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಪೈಪೋಟಿ ಬೆನ್ನಲ್ಲೇ ಚರ್ಚೆಗೆ ಸಭೆ ಮಾಡಲಾಗಿದೆ. ಎಲ್ರಿಗೂ ಕೂಡ ಸಭೆಗೆ ಬರುವಂತೆ ಬುಲಾವ್ ಬಂದಿದೆ. ಪದಾಧಿಕಾರಿಗಳಿಗೆ ಎಲ್ಲ 190 ಪದಾಧಿಕಾರಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಅಂದರೆ ಬೇರೆ ಬೇರೆ ವಿಚಾರಗಳಿರುತ್ತೆ. ಯಾಕಂದರೆ ಮುಂದೆ ಬರುವಂಥ ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, BBMP ಎಲೆಕ್ಷನ್, ಇಂಥ ಎಲ್ಲ ವಿಚಾರ ಇದೆ. ಆದರೆ ಅದರ ಜೊತೆಗೆ ಈ ಕೆಪಿಸಿಸಿ ಪಟ್ಟದ ವಿಚಾರವಾಗಿ ನಡೀತಿರುವಂಥ ಜಟಾಪಟಿ ಇದೆಯಲ್ಲ, 3 ವರ್ಷಗಳಲ್ಲಿ DK ಪಕ್ಷಕ್ಕಾಗಿ ಮಾಡಿರುವಂಥ ಅಥವಾ ಪಕ್ಷ ಕಟ್ಟಲು ಮಾಡಿರುವಂಥ ವಿಚಾರ, ಅದರ ಬಗ್ಗೆ ಚರ್ಚೆ. CM ಸಿದ್ದರಾಮಯ್ಯಗೂ ಕೂಡ ಆಹ್ವಾನ ನೀಡಿರುವಂಥ DCM DK. ಆದರೆ CM ವೇಳಾಪಟ್ಟಿಯಲ್ಲಿ ಈ ಕೆಪಿಸಿಸಿ ಸಭೆ ಇಲ್ಲ. ಸೊ ಅವರ ಒಂದು ಶೆಡ್ಯೂಲ್ ಏನಿದೆ ಅದರಲ್ಲಿಲ್ಲ. ಸೊ ಹಾಗಾಗಿ ಇವತ್ತಿನ ಮೀಟಿಂಗ್ ಯಾವ ಕಾರಣಕ್ಕೆ, ಏನಾದರೂ ಶಕ್ತಿ ಪ್ರದರ್ಶನಕ್ಕೋ ಏನೋ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಸೊ DCM ಹೇಳಿಕೆ ಬಗ್ಗೆ ಖಂಡನಾ ನಿರ್ಣಯ ಏನಿದೆ ಅದರ ಬಗ್ಗೆ ಕೂಡ ಚಿಂತನೆ ನಡೆದಿದೆ. ಕೆಲವರಿಂದ ಖಂಡನಾ ನಿರ್ಣಯ ದಾಖಲಿಸುವಂತೆ ಒತ್ತಾಯ. ಸಮಯ ನೋಡಿ ತೀರ್ಮಾನಿಸೋಣ ಅಂತ DK ಆಪ್ತ ಬಳಗ ಹೇಳಿದೆ ಅನ್ನೋದು ಗೊತ್ತಾಗಿದೆ. ನಿಗಮ ಮಂಡಳಿ ಆಯ್ಕೆ ಸಮಿತಿ ಬಗ್ಗೆ ಕೂಡ ಪದಾಧಿಕಾರಿಗಳು ಒಂದಷ್ಟು ಅಪಸ್ವರ ಎತ್ತಿದ್ದಾರೆ. ಪದಾಧಿಕಾರಿಗಳನ್ನ ಬಿಟ್ಟು ರಚನೆ ಮಾಡಲಾಗಿದೆ ಅನ್ನೋ ಆಕ್ಷೇಪ. ನಿಗಮ ಮಂಡಳಿ ಆಯ್ಕೆ ಸಮಿತಿಯಲ್ಲಿ ಪದಾಧಿಕಾರಿಗಳು ಇಲ್ಲ, ಪಕ್ಷಕ್ಕಾಗಿ ದುಡಿದಂಥ ಕಾರ್ಯಕರ್ತರನ್ನ ಬಿಟ್ಟು ಸಮಿತಿ ರಚಿಸಲಾಗಿದೆ ಅನ್ನೋದು. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಈಗ ಕೆಪಿಸಿಸಿ ಸಭೆ ಅಂತಂದಾಗ, ಪದಾಧಿಕಾರಿಗಳ ಸಭೆ ಅಂತಂದಾಗ ಅಲ್ಲಿ ನೂರಾರು ವಿಚಾರಗಳು ಇರುತ್ತೆ. ಮುಖ್ಯವಾಗಿ ಮುಂಬರುವಂಥ ಚುನಾವಣೆ, BBMP ಚುನಾವಣೆ, ಬೇರೆ ಬೇರೆ ಫ್ಯಾಕ್ಟರಿಗಳು ಇರಬಹುದು. ಆದರೆ ಈ ಟೈಮ್ ಕೆಪಿಸಿಸಿ ಪಟ್ಟಕ್ಕಾಗಿ ಒಂದಷ್ಟು ಜಟಾಪಟಿ ನಡೀತಿರುವಂಥ ಸಂದರ್ಭದಲ್ಲಿ ಈ ಮೀಟಿಂಗ್ ಆಗ್ತಾ ಇರೋದ್ರಿಂದ ಹೆಚ್ಚಿನ ಫೋಕಸ್ ಆ ಕಡೆ ಕೂಡ ಇದೆ ಅಂತ. ಯಾಕೆ ಈ ಮೀಟಿಂಗ್ ಅನ್ನೋದು? ಅವಿನಾಶ್, ಕಾಂಗ್ರೆಸ್ ಪಕ್ಷದ ಒಳಗೆ ಒಂದಷ್ಟು ಗೊಂದಲಗಳು ಇರುವಂಥದ್ದಂತೂ ಸತ್ಯ. ಅದರಲ್ಲೂ ಹೆಚ್ಚುವರಿ DCM ಆಯ್ಕೆ ವಿಚಾರ ಮತ್ತು ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನುವಂಥ 2 ವಿಚಾರಗಳೇನು ಮುನ್ನೆಲೆಯಲ್ಲಿ ಇದ್ದಾವೆ. ಈ ಕಾರಣಕ್ಕೋಸ್ಕರ ಒಂದಷ್ಟು ಗೊಂದಲಗಳಿದ್ದಾವೆ ಮತ್ತು ನಾಯಕರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದಾಗಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥ ಒಂದಷ್ಟು ಮೆಸೇಜ್ ಅಂತೂ ಪಾಸ್ ಆಗಿದೆ. ಆದರೆ ಸದ್ಯಕ್ಕೆ ಕೆಪಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರು ಇವತ್ತು ಕರೆದಿರುವಂಥ ಪದಾಧಿಕಾರಿಗಳ ಸಭೆಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಸಭೆಯಲ್ಲಿ ಸುಮಾರು 190ಕ್ಕೂ ಹೆಚ್ಚು ಪದಾಧಿಕಾರಿಗಳು ಭಾಗಿಯಾಗ್ತಾ ಇದ್ದಾರೆ. ಕೆಪಿಸಿ ಉಪಾಧ್ಯಕ್ಷರು ಇರಬಹುದು, ಪ್ರಧಾನ ಕಾರ್ಯದರ್ಶಿಗಳು ಇರಬಹುದು, ಕಾರ್ಯದರ್ಶಿಗಳು ಎಲ್ಲರಿಗೂ ಕೂಡ ಸಭೆಗೆ ಆಹ್ವಾನ ನೀಡಲಾಗಿದೆ. ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಪದಾಧಿಕಾರಿಗಳು ಸಭೆಗೆ ಆಗಮಿಸಿದ್ದಾರೆ. ಪ್ರಾಥಮಿಕವಾಗಿ ಅವರಿಗೆ ಸಂವಿಧಾನದ ಪೀಠಿಕೆಯನ್ನು ಕೊಡಲಾಗುತ್ತೆ. ಸಂವಿಧಾನದ ಪೀಠಿಕೆಯನ್ನು ಓದೋ ಮೂಲಕ ನಾವು ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅನ್ನುವಂಥ ಒಂದಷ್ಟು ಮೆಸೇಜ್ ಅನ್ನು ಪಾಸ್ ಮಾಡೋದಕ್ಕೆ DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಕೇವಲ ಇದೊಂದೇ ವಿಚಾರ ಅಲ್ಲ, ಮುಂಬರುವಂಥ ಉಪಚುನಾವಣೆಗಳಿರ್ಬೋದು, 3 ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗಬಹುದು. BBMP ಚುನಾವಣೆಗೂ ಕೂಡ ಕ್ಷಣಗಣನೆ ಆರಂಭವಾಗಿದೆ. ಈ ಎಲ್ಲ ಕಾರಣಕ್ಕೋಸ್ಕರ ಪಕ್ಷವನ್ನು ಕೆಳಹಂತದಿಂದಲೇ ಬಲಿಷ್ಠವಾಗಿ ಕೇಡರ್ ಬೇಸ್ ಪಾರ್ಟಿಯಾಗಿ ಕಟ್ಟಬೇಕು ಅನ್ನುವಂಥ ಇರಾದೆಯನ್ನು DK ಶಿವಕುಮಾರ್ ಅವರು ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಸಭೆ ಕರೆದಿರುವಂಥದ್ದು ಪ್ರಮುಖ ಅಜೆಂಡಾ. ಆದರೆ ಸದ್ಯದ ರಾಜಕೀಯ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸಭೆಯ ಒಳಗಡೆ ಬೇರೆ ಏನಾದರೂ ಚರ್ಚೆಗಳು ಆಗ್ತಾವ ಅನ್ನುವಂಥ ಒಂದಷ್ಟು ಕುತೂಹಲ ಸಹಜವಾಗಿಯೇ ಇದ್ದೇ ಇದೆ. KN ರಾಜಣ್ಣ, ಜಮೀರ್ ಅಹಮದ್ ಸೇರಿದಂತೆ ಹಲವಾರು ಮಂದಿ ಹೆಚ್ಚುವರಿ DCM ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರೆ. DK ಶಿವಕುಮಾರ್ ಅವರ ಆಪ್ತರು ಮತ್ತು ಕೆಲವು ಪದಾಧಿಕಾರಿಗಳು ಈ ವಿಚಾರಕ್ಕೆ ಒಂದಷ್ಟು ಅಪಸ್ವರವನ್ನು ಎತ್ತುವಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸಚಿವರು ಈ ರೀತಿಯ ಅನಗತ್ಯ ಹೇಳಿಕೆಗಳನ್ನ ಕೊಡೋದ್ರಿಂದ ಪಕ್ಷ ಸಂಘಟನೆಗೆ ಡ್ಯಾಮೇಜ್ ಆಗುತ್ತೆ. ಪಕ್ಷದ ಅಧ್ಯಕ್ಷರಾಗಿ ನೀವು ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂಥ ಆಗ್ರಹವನ್ನು ಇವತ್ತಿನ ಪದಾಧಿಕಾರಿಗಳ ಸಭೆಯಲ್ಲಿ ಕೆಲವರು ಪ್ರಸ್ತಾಪ ಮಾಡಬಹುದು. ನೇರವಾಗಿ ಖಂಡನಾ ನಿರ್ಣಯವನ್ನು ಪಾಸ್ ಮಾಡೋದಕ್ಕೆ ಇವತ್ತಿನ ಸಭೆಯಲ್ಲಿ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದು ಖಂಡನಾ ನಿರ್ಣಯವನ್ನು ಪಕ್ಷ ತೆಗೆದುಕೊಳ್ತು ಅಂದ್ರೆ ಅದು ಸರ್ಕಾರದ ವಿರುದ್ಧ ಹೋದಂತಾಗುತ್ತೆ. ಸರ್ಕಾರ ವರ್ಸಸ್ ಪಕ್ಷ, ಈ ರೀತಿಯ ಬೆಳವಣಿಗೆ ಪಕ್ಷ ಸಂಘಟನೆಗೆ ಒಳ್ಳೆಯದಲ್ಲ. ಮತ್ತು DK ಶಿವಕುಮಾರ್ ಆ ರೀತಿಯ ಹೈಜಾಕ್ ಮಾಡುವಂತಹ ನಿರ್ಧಾರವನ್ನ ಸದ್ಯದ ಮಟ್ಟಿಗೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಭಾವನೆ ಮತ್ತು ವಿಶ್ಲೇಷಣೆಗಳು ನಡೀತಿದ್ದಾವೆ. ಆದ್ರೆ ಮುಂಬರುವಂತಹ ದಿನಗಳಲ್ಲಿ ಈ ಅವಕಾಶ ವಂಚಿತರು ಯಾರಿದ್ದಾರೆ, ನಿಗಮ ಮಂಡಳಿಗಳಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತವರಿಗೆ ಯಾವ ರೀತಿಯ ಸಾಧ್ಯತೆಗಳಿದಾವೆ ಅನ್ನುವಂಥ ಒಂದಷ್ಟು ಚರ್ಚೆಗಳಂತೂ ಆಗೇ ಆಗುತ್ತೆ. ಮತ್ತು ನಾವು ಪಕ್ಷಕ್ಕಾಗಿ ಕಷ್ಟಪಟ್ಟವರಿದ್ದೀವಿ, ನಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಕಾಶ ಕೊಡಿ ಅನ್ನುವಂಥ ಒಂದಷ್ಟು ಬೇಡಿಕೆಗಳನ್ನ ಪದಾಧಿಕಾರಿಗಳು ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ಇನ್ನು ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ವಿಚಾರ ಸಂಸತ್ ಆವರಣದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆ. ಸಂಸತ್ ಭವನದ ಮಕರ ದ್ವಾರದಲ್ಲಿ ಪ್ರತಿಭಟನೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನ ದುರುದ್ದೇಶಗಳಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋದು ವಿರೋಧ ಪಕ್ಷಗಳು ಆರಂಭದಿಂದಲೂ ಮಾಡ್ತಿರುವಂತಹ ಒಂದಷ್ಟು ಆರೋಪ. ಸಂಸತ್ ಭವನದ ಮಕರ ದ್ವಾರದಲ್ಲಿ ನಡೆದಿರುವಂತಹ ಒಂದು ಪ್ರತಿಭಟನೆ, ಕಾಂಗ್ರೆಸ್ ನೇತೃತ್ವದಲ್ಲಿ ವಿಪಕ್ಷಗಳ ಸದಸ್ಯರ ಧರಣಿ ಆಗ್ತಾ ಇದೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ಸರ್ಕಾರ ಅಥವಾ NDA ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಿದೆ ಅಂತ.